ಹಾಯ್ ಎಲ್ರಿಗೂ. ನಾನಿವತ್ತು ಹೇರ್ ಆಯಿಲ್ನ ಮನೇಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಯಾವುದೇ ಆಯಿಲ್ ಬಳಸಿದ್ರೂ ಕೆಮಿಕಲ್ ಆಗಿಬಿಟ್ಟಿದೆ. ಅದರಿಂದ ನ್ಯಾಚುರಲಾಗಿ ನಾವು ಮನೇಲೇ ಯಾವ ಥರ ಹೋಮ್ ರೆಮಿಡಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹೇರ್ ಆಯಿಲ್ ಅಂತ ಯಾವುದೇ ಪ್ರಿಪೇರ್ ಮಾಡಿದ್ರೂ ನಾವು ತಿನ್ನುವಂತಹ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಹೆಲ್ತಿಯಾಗಿರುವಂತಹ ತುಂಬ ಆರೋಗ್ಯಕರವಾದಂತಹ ಫುಡ್ನ ತಿನ್ನಿ ಅಂತ ಹೇಳ್ತಾ ನಾನಿವತ್ತು ಮನೆಯಲ್ಲೇ ಹೇಗೆ ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಿಡಿಸಿ ಈ ಥರ ಇಟ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ವಾಶ್ ಮಾಡಿ ಕ್ಲೀನಾಗಿ ಅದು ಎಲ್ಲ ಡ್ರೈ ಆದಮೇಲೆ ಕ್ಲೀನಾಗಿ ಸೊಪ್ಪನ್ನೆಲ್ಲ ಬಿಡಿಸ್ಕೋಬೇಕು. ನಂತರ ನಾನು ಈ ರೆಡ್ ಬೌಲಲ್ಲಿ 2 ಬೌಲ್ನ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕೊಳ್ಳುತ್ತೆ, 2.5 ಬೌಲ್ ಆಗುತ್ತೆ ಕರಿಬೇವು. ಅದನ್ನೆಲ್ಲ ನೀಟಾಗಿ ಮಿಕ್ಸಲ್ಲಿ ಜಾರ್ ಮಾಡ್ಕೋಬೇಕು. ಸ್ಮೂತಾಗಿ ಏನು ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿದ್ರೇ ಬೆಟರು. ಹೀಗೆ ಈ ಥರ ನೋಡಿ, ತರ್ತರಿಯಾಗಿ ಈ ಥರ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಇನ್ನೊಂದು ಸಲ ಮೆಷರ್ಮೆಂಟಲ್ಲಿ ಯಾವ ಥರ ಚೆಕ್ ಮಾಡೋದಪ್ಪ ಅಂತ ಅಂದರೆ ನೋಡಿ, ಈ ಬೌಲಲ್ಲಿ 1 ಬೌಲ್ ಆಗುತ್ತೆ. ನಾನು 2.5 ಬೌಲ್ನ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದು 1 ಬೌಲ್ ಆಗಿದೆ. ಇವಾಗ ನೆಕ್ಸ್ಟು ಆಯಿಲ್ ಪ್ರಿಪೇರ್ ಮಾಡೋಣ ಹೇಗೆ ಅಂತಂದು. ಇದು ನಾವು ನ್ಯಾಚುರಲ್ ಆಗಿಯೇ ಇಲ್ಲಿ ಹೊರಗಡೆ ಗಾಣದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಕೊಬ್ಬರಿನ ಕೊಟ್ಟು ಆಯಿಲ್ನ ಪರ್ಚೇಸ್ ಮಾಡ್ತೀವಿ. ಅವರು ಆಯಿಲ್ನ ನಮಗೆ ಈ ಬಾಟಲ್ಗಳಿಗೆ ಹಾಕ್ಕೊಡ್ತಾರೆ. ಇದು ನಾವು ಹೊರಗಡೆ ಆಯಿಲ್ ತಗೊಂಡಿರೋದಲ್ಲ, ಗಾಣದಲ್ಲೇ ನಾವು ಕೊಬ್ಬರಿನ ಕೊಟ್ಟು ಆಯಿಲ್ನ ಈ ಬಾಟಲ್ಗೆ ಬಿಡಿಸ್ಕೊಂಡಿರುವಂಥದ್ದು ನ್ಯಾಚುರಲ್ ಆಗಿಯೇ. ಇವಾಗ ಅದು ಸ್ವಲ್ಪ ಚಳಿಗಾಲ ಇರೋದರಿಂದ ಗಟ್ಟಿಯಾಗಿಬಿಟ್ಟಿದೆ ಕೋಲ್ಡ್ಗೆ. ಬಟ್ ಆದರೂ ಹೇಗಿದ್ದರೂ ಕಾಯಿಸ್ತೀವಲ್ಲ ಅಂತ ಹೇಳಿಬಿಟ್ಟು ಕ್ಲೀನಾಗಿ 1 ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, 2 ಬಾಟಲಿಂದ ಅಷ್ಟಾಯಿತು ಆಯಿಲು. 2 ಬಾಟಲು ಮತ್ತು 1 ಬೌಲ್ ಕರಿಬೇವನ್ನು, 1 ಬೌಲ್ ಕರಿಬೇವು. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಲೆ ಉರಿನ ಜಾಸ್ತಿ ಕೊಟ್ಕೊಂಡು ಆಯಿಲ್ನ ಪ್ರಿಪೇರ್ ಮಾಡಬಾರ್ದು, ಕಡಿಮೆ ಉರಿ ಕೊಟ್ಕೊಂಡು ಆಯಿಲ್ ಪ್ರಿಪೇರ್ ಮಾಡಬೇಕು. ನೋಡಿ, ಕಡಿಮೆ ಉರಿಲೇ ಆಯಿಲ್ನ ಕರಗಿಸ್ಬೇಕು, ಕೊಬ್ಬರಿ ಎಣ್ಣೆನ ಕರಗಿಸ್ಬೇಕು. ಕೊಬ್ಬರಿ ಎಣ್ಣೆ ಆದಷ್ಟು ನ್ಯಾಚುರಲ್ ಆಗಿಯೇ ಔಟ್ಸೈಡು ನಾವು ಕೊಬ್ಬರಿ ಕೊಟ್ಟು ತಗೋತೀವಿ. ಯಾಕಂದರೆ ಬಾಟಲಲ್ಲೆಲ್ಲ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿರುವಂಥ ಆಯಿಲ್ನ ತಗೋತೀವಿ. ಇದನ್ನೇ ಎಷ್ಟೊಂದು ಜನ ಅಡುಗೆಗೆ ಕೂಡ ಬಳಸ್ಬೋದು. ನಾವು ಕೂಡ ಇದನ್ನು ಅಡುಗೆಗೆ ಬಳಸ್ತೀವಿ. ನೋಡಿ, ಫುಲ್ಲು ಕ್ಲೀನಾಗಿ ಕರಗೋಗಿದೆ. ಇವಾಗ ಕರಿಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ಕರಿಬೇವಿನ ಸೊಪ್ಪನ್ನ ಈ ಆಯಿಲ್ ಜೊತೆ ಮಿಕ್ಸ್ ಮಾಡಬೇಕು. ಕಡಿಮೆ ಉರಿ ಕೊಟ್ಕೊಂಡೇ ನಾವು ಇದನ್ನು ಪೂರ್ತಿ ಆಯಿಲ್ ಪ್ರಿಪೇರ್ ಮಾಡಬೇಕು. ಈಗ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಆಮೇಲೆ ಕುದಿಲಿಕ್ಕೆ ಶುರು ಮಾಡುತ್ತೆ. ಅದು ಸೊಪ್ಪು ಮತ್ತು ಆಯಿಲ್ ಎರಡೂ ಮಿಕ್ಸ್ ಆದಾಗ ತುಂಬ ಒಳ್ಳೆ ಒಂದು ಸುವಾಸನೆ ಬರುತ್ತೆ. ಅಲ್ಲಿ ತನಕನೂ ನಾವು ಕಡಿಮೆ ಉರಿ ಕೊಟ್ಕೊಂಡೇ ಕುದಿಸ್ತಾ ಇರಬೇಕು. ಉಕ್ಕು ಬರ್ತಾ ಇರುತ್ತೆ, ಅದಕ್ಕೇ 1 ಸ್ಪೂನ್ ತಗೊಂಡು ನಾನು ಉಕ್ಕು ಬರಬಾರದ ಥರ ತಣ್ಣೀರಿಗೆ ಫ್ರೈ ಮಾಡ್ತೆ. ಹಾಗೆ ಕೈ ಆಡಿಸ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ಚೆನ್ನಾಗಿ ಆಯಿಲು ಮಳಿದಷ್ಟು ಕುದ್ದು ಬಂದಷ್ಟು ಕೂಡ ತುಂಬ ಆಯಿಲು ತುಂಬ ಸೊಪ್ಪಿನ ಜೊತೆ
ತುಂಬ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ. ಇದನ್ನು ವೀಕ್ಲಿ 2 ಡೇಸು 3 ಡೇಸ್ ಅಪ್ಲೈ ಮಾಡ್ಬೋದು. ಇವಾಗ ಆಫ್ ಮಾಡಿಟ್ಟೆ. ಆಫ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅದು ನೊರ ಎಲ್ಲ ಕೂಡ ಕಡಿಮೆ ಆಗೋಗುತ್ತೆ. ಕ್ಲೀನಾಗಿ ಅದು 1 ಡೇ ಅಥವಾ ಒಂದು ಅರ್ಧ ದಿನನಾದರೂ ಆಯಿಲ್ ಆರಬೇಕು. ಅದರಿಂದ ಅದನ್ನು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಇವಾಗ ನಾನು 1 ಡೇ ಅದನ್ನು ಆರ್ಲಿಕ್ಕೆ ಬಿಡ್ತೀನಿ. ಅದು ಅದ್ರ ಆಯಿಲ್ ಒಳಗಡೆ ಏನು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಜಾಲರಿ ಥರ ಇರುವಂಥ ಪ್ಲೇಟ್ನ ಬಳಸ್ತಾ ಇದ್ದೀನಿ. ಮತ್ತು ಅರ್ಧ ಆಗಿ ಗ್ಯಾಪ್ ಕೊಟ್ಟಿರ್ತೀನಿ. ಈಗ 1 ಡೇ ಆಯಿತು ನೋಡಿ. ಮೇಲೆ ನೀಟಾಗಿ ಆಯಿಲೆಲ್ಲ ಇರುತ್ತೆ, ಕೆಳಗಡೆ ಸೊಪ್ಪು ಹೋಗಿರುತ್ತೆ. ಒಂದು ಸಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಜರಡಿಲಿ ನೀಟಾಗಿ ಸೋಸ್ಕೋಬೋದು. ಅಥವಾ ವೈಟ್ ಬಟ್ಟೆ ಅಥವಾ ಜಾಲರಿ ಥರ ಇರುವಂತಹ ಯಾವುದೇ ಬಟ್ಟೆ ಆದರೂ ಸರಿ, ಅದರಲ್ಲಿ ಹಾಕಿ ಕೂಡ ನಾವು ಕ್ಲೀನಾಗಿ ಫಿಲ್ಟರ್ ಮಾಡ್ಕೋಬೇಕು. ಎಣ್ಣೆ ಆರ್ಲಿಕ್ಕೆ ಬಿಟ್ರೇ ಅದು ಚೆಂದ. ನಾವು ಮಾಡಿದ ತಕ್ಷಣ ಅದನ್ನು ಆಯಿಲ್ನ ಇದು ಮಾಡಬಾರ್ದು. ಆ 1 ಡೇ ಏನಾದರೂ ಆರಬೇಕು ಆಯಿಲ್, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಹೇರ್ಗೂ ಕೂಡ ಒಳ್ಳೆಯದು. ಅದರಿಂದ ಕರಿಬೇವಿನ ಸೊಪ್ಪು ಒಂದನ್ನೇ ಹಾಕಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು 2ನೇ ಸಲ. ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೆ. 1-2 ಮಂತ್ಗೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗೋದಾಗಿರ್ಬೋದು, ಹೇರ್ ಗ್ರೋತ್ ಆಗಿರೋದು ಗೊತ್ತಾಗುತ್ತೆ. ಅದಕ್ಕೆ 2ನೇ ಸಲ ಮಾಡುವಾಗ ವೀಡಿಯೋ ಮಾಡಿದೆ, ತುಂಬ ಜನಕ್ಕೆ ಯೂಸ್ ಆಗಲಿ. ಇವಾಗಂತೂ ನಾವು ಏನೇ ಬಳಸಿದ್ರೂ ಕೂಡ ಹೇರ್ ಫೇಲ್ ಆಗೋದಂತೂ ತಪ್ಪಿಸೋದಕ್ಕಾಗಲ್ಲ. ಬಟ್ ಅದಕ್ಕೆ ನ್ಯಾಚುರಲಾಗಿ ಕೆಮಿಕಲೆಲ್ಲ ಯೂಸ್ ಮಾಡೋದ್ರ ಬದಲು ನ್ಯಾಚುರಲಾಗಿ ಎಷ್ಟು ಕ್ಲೀನಾಗಿ ಆಯಿಲ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಥರ ಸೋಸ್ಕೊಂಡಾದಮೇಲೆ ನಾನು ಅದೇ ಬಾಟಲ್ಗೆ ಕೊಬ್ಬರಿ ಎಣ್ಣೆ ಇತ್ತಲ್ಲ, ಅದೇ ಬಾಟಲ್ಗೆ ಶೇಖರಣೆ ಮಾಡಿ ಇಟ್ಕೋತೀನಿ. ನೀವು 3, 4, 5 ಮಂತ್ ಆದರೂ ಏನೂ ಆಗೋಲ್ಲ. ಆಯಿಲ್ ಏನೂ ಕೆಡೋದಿಲ್ಲ. ಕೋಲ್ಡ್ ಆದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಆಯಿಲ್ ಅಂತೂ ಕೆಡೋದಿಲ್ಲ. ಅದರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ಇದನ್ನು ನೀವು ವೀಕ್ಲಿ 3 ಡೇಸು 2 ಡೇಸ್ ಬಳಸ್ಬೋದು. ಸ್ನಾನ ಮಾಡೋ ಹಿಂದಿನ ದಿನ ಅಂತಲೂ ಅಪ್ಲೈ ಮಾಡಿದ್ರೆ ಬೆಟರು. ಒಂದು ದಿನ ಪೂರ್ತಿ ನೆನೆಯೋದ್ರಿಂದ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಸೊಪ್ಪನ್ನು 3-4 ಟೈಮ್ ಕೂಡ ಯೂಸ್ ಮಾಡಿ.